ನೀಟ್ ಪರೀಕ್ಷೆಗೆ ತಡವಾಗಿ ಬಂದಂತ ವಿದ್ಯಾರ್ಥಿನಿ ಫಾತಿಮಾ ಅವಕಾಶ ನೀಡಿ ಅನ್ನೋದಾಗಿ ಆ ವಿದ್ಯಾರ್ಥಿನಿ ಬೇಡ್ಕೊಂಡಿದ್ದಾರೆ. ಗಂಗಾವತಿಯಿಂದ ಪರೀಕ್ಷೆ ಬರೆಯೋದಕ್ಕೆ ಫಾತಿಮಾ ಬಂದಿರ್ತಾರೆ. ಕೊಪ್ಪಳದ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅವರ ಸೆಂಟರ್ ಇದೆ, ಎಕ್ಸಾಮ್ ಸೆಂಟರ್. 1:30 ನಂತರ ವಿದ್ಯಾರ್ಥಿನಿ ಫಾತಿಮಾ ಬಂದಿದ್ದಾರೆ. 2 ಗಂಟೆವರೆಗೂ ಅವಕಾಶಕ್ಕಾಗಿ ಕಾದು ವಿದ್ಯಾರ್ಥಿನಿ ಸುಸ್ತಾಗಿದ್ದಾರೆ. ಪರೀಕ್ಷಾ ಕೇಂದ್ರದ ಸಿಬ್ಬಂದಿ ಜೊತೆ ಪೋಷಕರು ಕೂಡ ವಾಗ್ವಾದ ನಡೆಸಿದ್ದಾರೆ. ಬಟ್ ಸಮಯ ಮೀರಿದ ನಂತರ, ಒಮ್ಮೆ ಗೇಟ್ ಕ್ಲೋಸ್ ಮಾಡಿದ ನಂತರ ಯಾರನ್ನೂ ಕೂಡ ಒಳಗಡೆ ಬಿಡೋದಿಲ್ಲ ಅಂತ ಒಂದು ನಿಯಮನೇ ಇರೋದ್ರಿಂದ ಸಿಬ್ಬಂದಿ ಕೂಡ ಅವಕಾಶ ಮಾಡಿಕೊಟ್ಟಿಲ್ಲ. 1:30 ನಂತರ ಈ ವಿದ್ಯಾರ್ಥಿನಿ ಬಂದಿರೋದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಫಾತಿಮಾ ಅಂತ. ಬಹಳ ಸಮಯ ಕಾದಿದ್ದಾರೆ ಅವರು. 2 ಗಂಟೆವರೆಗೂ ಕೂಡ ಅವಕಾಶ ಕೊಡಿ ಅಂತ ಕಾದಿದ್ದಾರೆ, ಕೇಳ್ಕೊಂಡಿದ್ದಾರೆ ಪೋಷಕರು, ಬಟ್ ಬಿಟ್ಟಿಲ್ಲ. 1:53 ಬಂದಿದ್ದೀನಿ ಸರ್. 1:30 ಲಾಸ್ಟ್ ಅಂತ. 1:30 ಒಳಗಡೆನೆ ಹೋಗ್ಬೇಕಂತ ಸರ್. ಎಲ್ಲಿಂದ ಬಂದಿದ್ದು ನೀವು? ಗಂಗಾವತಿ. ಗಂಗಾವತಿಯಿಂದ ಬಂದ್ರಿ. ಈಗ ಏನು ಹೋಗ್ಬಿಟ್ಟಿಲ್ಲ? ಇಲ್ಲ ಅಂತ ಸರ್. ಇಲ್ಲ ಅಂತ ಸರ್, ಪರ್ಮಿಷನ್ ಅಂತ. ಈಗ ಒಳಗೆ ಹೋದ್ರಿ ನೀವು? ಅಲ್ಲಿ ಕೇಳಿದ್ರೆ ಅಧಿಕಾರಿಗಳಿಗೆ ಏನಂದ್ರು? ಇಲ್ಲ ಅಂತ ಹೇಳಿದ್ರು ಸರ್. ವಾಪಸ್ ಕಳಿಸಿದ್ರು? ಇಲ್ಲ ಸರ್, ಕೊಡಲ್ಲ ಅಂತ. ಗಾಡಿ ಕೆಟ್ಟೋಗಿತ್ತು ಸರ್ ಅರ್ಧ ದಾರಿಯಲ್ಲಿ, ಅದಕ್ಕೆ ಲೇಟ್ ಆಯ್ತು ಸರ್. ಗಂಗಾವತಿ. ಈಗ ಏನಂತ ಬೇಕಂತ ಎಕ್ಸಾಮ್ ಬರೆಯೋಕೆ ಅನುಕೂಲ ಮಾಡ್ಕೊಡ್ಬೇಕಂತ ಏನಂತ? ಅನುಕೂಲ ಮಾಡಿಕೊಡ್ಬೇಕಂತ. ಈಗ ಅಧಿಕಾರಿ ಕೇಳಿದ್ರೆ ಬಿಟ್ಟಿಲ್ಲ ಅಂತಾರೆ. ಹಾಂ ಸರ್. ಎದಕ್ಕೆ ಟೈಮ್ ಏನು? ಎಷ್ಟು ಗಂಟೆಗೆ? 1-2 ಗಂಟೆಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಹಾಂ ಸರ್. ಮತ್ತು ಎದಕ್ಕೆ ಕೊಟ್ಟಿಲ್ಲ? 2:15 ಸ್ಟಾರ್ಟ್ ಆಗುತ್ತೆ ಸರ್ ಆ್ಯಕ್ಚುಲಿ ಪೇಪರ್ ಬರೆಯೋದು. 1:53 ನಾನು ಬಂದಿದ್ದೀನಿ ಸರ್. ಹಾಂ. ಅವ್ರು 1:30 ಲಾಸ್ಟ್ ಅಂತಾರೆ ಸರ್. ಏನು ಮಾಡ್ತಿದ್ದಾರೆ ಸರ್? ಮತ್ತೆ ಇಲ್ಲಿ ಕರ್ಕೊಂಬಂದಿದ್ದಾರೆ, ಟೈಮ್ ಆಗಿದೆ ಅಂತ ಹೇಳ್ತಿದ್ದಾರೆ. 1:53 ಒಳಗಡೆ ಹೋಗಿದೆ ಪಾಪು. ನಮ್ಮ ಮಗಳು ಸರ್, ಬಿಬಿ ಫಾತಿಮಾ ಅಂತ ಸರ್ ಬಿಟ್ರು. ಇವ್ರು ಸರ್ ಬಿಟ್ರು, ಅಡ್ರೆಸ್ನು ಹೇಳಿದ್ರು, ಪೊಲೀಸರು ಬಿಟ್ರು. ಮತ್ತು ಒಳಗೇನು ಪ್ರಾಬ್ಲಮ್ ಆಗಿದೆ ಸರ್ ಗೊತ್ತಿಲ್ಲ. ಒಳಗಡೆ ಟೈಮ್ ಆಗಿದೆ ಅಂತ ಮತ್ತೆ ಹೊರಗೆ ಕಳಿಸಿದ್ದಾರೆ ನಮ್ಮ ಮಗುಗೆ. ಇಲ್ಲೇ ಇದೆ ಸರ್ ನನ್ನ ಮಗಳು. ಏನು ಮಾಡ್ತಾರೆ ಸರ್ ಗೊತ್ತಿಲ್ಲ ಸರ್. ಏನು ಲೇಟ್ ಯಾಕಾಯ್ತಮ್ಮ? ನಡಕ್ಕೆ ಗಾಡಿ ಕೆಟ್ಟೋಗಿದೆ ಸರ್. ಗಂಗಾವತಿ ಲಾಸಿ ಬಂದೀವಿ, ಬೈಕ್ ಸ್ಕೂಟಿ ತೊಗೊಂಡು ಬಂದಿದ್ವಿ ಸರ್. ನಡಕ್ಕೆ ಗಾಡಿ ಕೆಟ್ಟೋತು. ಆಮೇಲೆ ಇದೇನು ತೆಗಿಸ್ಬೇಕಂತಂದ್ರೆ ಗಂಗಾವತಿ ಒಳಗೆ ನೆಟ್ವರ್ಕ್ ಇಲ್ಲ ಅಂದ್ರೆ ಸರ್, ಅಲ್ಲಿ ಲಾಸಿ ಕೊಪ್ಪಳದಾಗ ತೆಗಿಸ್ರಿ ಅಂದ್ರೆ ಅಲ್ಲಿ ಒಂದು ಅರ್ಧ ತಾಸು ಆಯ್ತು. ಪ್ರಶ್ನೆ ಪತ್ರಿಕೆ ಲೀಕ್ ಆಗಿತ್ತು. ಈಗ ಮತ್ತೊಮ್ಮೆ ಬರಿಬೇಕು ಸರ್. ಮತ್ತೊಮ್ಮೆ ಬರಿಬೇಕಂತಂದು ಬಂದೀವಿ ಸರ್. ಮತ್ತು ಅಲ್ಲಿ ನೆಟ್ವರ್ಕ್ ಇಲ್ಲ ಅಂದ್ರೆ ಅಲ್ಲೊಂದು 1/2 ಅವರ್ ವೇಸ್ಟ್ ಆಯ್ತು ಸರ್. ನಡಕ್ಕೆ ಗಾಡಿ ಕೆಟ್ಟೋತು, ಅಲ್ಲೊಂದು 1/2 ಅವರ್ ಆಯ್ತು ಸರ್. ಇಲ್ಲಿ ಬಂದು ತೆಗಿಸಿ ಹೋಗತ್ಲೆ ಇನ್ನೂ 7 ನಿಮಿಷ ಇತ್ತು ಸರ್. ಅವ್ರೇನೋ ಒಳಗೆ ಬಯೋಮೆಟ್ರಿಕ್ ಬಂದಾಗಿದೆ, ಟೈಮಿಂಗ್ ಆಗಿದೆ ಅಂತ ಹೇಳ್ತಿದ್ದಾರೆ ಸರ್ಗಳು. ಕೊಡ್ಬೇಕು ಸರ್. ಮತ್ತೆ ಅವ್ರದ್ದು ರೂಲ್ಸ್ ಏನಿದೆ ಏನು ಸರ್ ಯಾರಿಗೆ ಗೊತ್ತು. ಒಳಗಡೆ 2 ಗಂಟೆ ಒಳಗೆ 1:53 ಒಳಗಡೆ ಇದೆ ಸರ್ ಹುಡುಗಿ. ಅಲ್ಲಿಗೆ ಹೋಗೋದಾಗ ಏನು 2 ಗಂಟೆ ಆಯ್ತು ಏನೋ ಗೊತ್ತಿಲ್ಲ.